ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇದು ಶಿವರಾತ್ರಿ ದಿನದ ವ್ಲಾಗು. ನಿನ್ನೆ ನಾನು ಶೇರ್ ಮಾಡಬೇಕಿತ್ತು, ಬಟ್ ನಿನ್ನೆ ನನಗೆ ತುಂಬ ಏನು ಹೇಳ್ತಾರೆ, ತುಂಬ ಜಾಗರಣೆ ಎಲ್ಲ ಅಂದರೆ ತುಂಬ ಎದ್ದಿದ್ದೆ, ಹಂಗಾಗಿ ನಿದ್ದೆ ಬಂದುಬಿಡ್ತು, ಎಡಿಟಿಂಗ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ನಾನು. ಸೊ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ರಂಗೋಲಿನೇ ಇವತ್ತು ಶೇರ್ ಮಾಡ್ತಾ ಇರೋದು ನಾನು. ಸೊ ನಿನ್ನೆ ಕಂಪ್ಲೀಟಾಗಿ ಹಾಕಿದ್ದೆ, ಇವತ್ತು ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ದೇನೆ. ಸೊ ರಂಗೋಲಿ ವಿಡಿಯೋನ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಶಿವರಾತ್ರಿ ಆಗಿದೆ, ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಸೊ ಇವಾಗಷ್ಟೇ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಮನೆ ಒರೆಸಿ ಕಸ ಗುಡಿಸಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಪ್ರಸಾದ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ರಂಗೋಲಿ ಎಲ್ಲ ಕೂಡ ಹಾಕಿದಾಗಿದೆ, ಗ್ಯಾಸ್ ಬೇರೆ ಖಾಲಿಯಾಗೋಗಿತ್ತು. ಸೊ ಗ್ಯಾಸ್ ತೊಗೊಬಂದರು ನಮ್ಮ ಯಜಮಾನ್ರು, ಹೋಗಿ ತಂದರು. ಆ ಗ್ಯಾಸ್ ನೋಡಿದ್ರೆ ಲೀಕ್ ಆಗೋಕ್ಕೆ ಶುರು ಆಗಿಬಿಟ್ಟಿತ್ತು. ಮತ್ತೆ ಚೇಂಜ್ ಮಾಡ್ಕೊಂಡು ಬಂದರು. ತುಂಬ ಕೆಲಸ, ಸಾಕಾಯಿತು. ಅವರೇಕಾಯಿ ತಂದಿದ್ದೆ, 100 ರೂಪಾಯಿಗೆ 2.5 kg ಅಂತ. ಸೊ ಅದನ್ನು ನೆನೆ ಹಾಕಿ ಇಟ್ಟಿದ್ದೀನಿ. ರಾತ್ರಿನೇ ನೆನೆ ಹಾಕಿದೆ. ಇವತ್ತೆಲ್ಲ ಇದೇ ಕೆಲಸ, ಇಟ್ಕೊಂಡು ಕೂತ್ಕೋಬೇಕು. ಸೊ ಈ ಕೆಲಸನೇ ತುಂಬ ಲೇಟ್ ಆಯಿತು ನನಗೆ. ನೈಟು ಏನು ಗ್ಯಾಸ್ ಏನು ತೊಳೆದೇ ಇಲ್ಲ ನಾನು. ಇವಾಗ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ತೀನಿ ಫಸ್ಟು. ನೋಡಿ ಎಷ್ಟು ಗಲೀಜಾಗುತ್ತೆ. ನಿನ್ನೆ ಕಾಯಿಸಿರಲಿಲ್ಲ ನಾನು, ಬೆಳಗ್ಗೆಯಿಂದ ಗ್ಯಾಸ್ ಇರಲಿಲ್ಲ ಅಂತ. ಈಗ ಕಾಯಿಸ್ತಾ ಇದ್ದೀನಿ, ನೋಡೋಣ ಹಾಲು ಒಡೆದೋಗುತ್ತೋ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಒಡೆದೋಗ್ಬೋದು. ಇಲ್ಲಿ ಬೇರೆ ಹಾಲು ತಂದಿದೆ, ನೋಡೋಣ. ಪಾಯಸ ಮಾಡೋಕ್ಕೆ ಶಾವಿಗೆ. ಇದು ರೋಸ್ಟೆಡ್ ಶಾವಿಗೆನೆ. ಇರೋದು, ಬಟ್ ಸ್ಟಿಲ್ ಒಂದ್ಸತಿ ರೋಸ್ಟ್ ಮಾಡ್ಕೊತೀನಿ. ಸೊ ಇವಾಗ ಹುರ್ಕೊಂಡು ಆಗಿದೆ ಶಾವಿಗೆ. ಈಗ ಹಾಲು ಹಾಕ್ತೀನಿ. ಈಗ ಹಾಲನ್ನ ಕಾಯಿಸಿದೆ ಅಲ್ಲ, ಹಾಲೆಲ್ಲ ಚೆನ್ನಾಗಿ ಕಾದಿದೆ, ಉಕ್ಕಿ ಬಂದಿದೆ. ಈಗ ನಾನು ಆಲ್ರೆಡಿ ಶಾವಿಗೆನ ಹುರ್ಕೊಂಡಿದ್ದೆ, ಆ ಶಾವಿಗೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ರೋಸ್ಟೆಡ್ ಶಾವಿಗೆನೇ ತೊಗೊಂಡಿದ್ದೆ, ಬಟ್ ಇನ್ನೊಂದು ಸತಿ ಮತ್ತೆ ನಾನು ಒಂದು ಸತಿ ರೋಸ್ಟ್ ಮಾಡಿಕೊಂಡೆ.
ಸೊ ಇವಾಗ ಶಾವಿಗೆನೆಲ್ಲ ಹಾಕಿದ್ದೀನಿ, ಅದು ಒಂದು ಸ್ವಲ್ಪ ಹೊತ್ತು ಕುದಿಬೇಕಲ್ಲ. ಸೊ ಕುದಿಬೇಕು. ಆ ಟೈಮ್ ಅಷ್ಟೊತ್ತಿಗೆ ನಾನು ಸಕ್ಕರೆ ಕೂಡ ಹಾಕ್ತೀನಿ. ಸೊ ಈಸಿಯಾಗಿ ಎರಡು ಬ್ಲೆಂಡಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಸೊ ಇವಾಗ ಸಕ್ಕರೆ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ನಮ್ಮ ಮನೇಲಿ ಸ್ವೀಟ್ ಮಾಡೋದು ತುಂಬ ಕಮ್ಮಿ, ಯಾಕಂದರೆ ನಮ್ಮ ಮನೇಲಿ ಸ್ವೀಟ್ಸ್ ಎಲ್ಲ ಯಾರೂ ಜಾಸ್ತಿ ತಿನ್ನಲ್ಲ, ತುಂಬ ಅಪರೂಪ ಸ್ವೀಟ್ಸ್ ತಿನ್ನೋದು ಅಂತಂದರೆ. ಬಟ್ ನೈವೇದ್ಯಕ್ಕೆ ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ಲ, ಹಂಗಾಗಿ ಪಾಯಸನ ಮಾಡ್ತಾಯಿದ್ದೀನಿ. ನಾನು ಬೇರೆ ಏನೂ ಮಾಡಲಿಲ್ಲ, ಜಸ್ಟ್ ಒಂದು ಪಾಯಸ ಅಷ್ಟೇ ಮಾಡಿದ್ದು. ಸೊ ಈ ಪಾಯಸನೇ ತುಂಬ ಇವತ್ತು ಕೂಡ ಇತ್ತು. ಸೊ ಇವತ್ತು ಸ್ವಲ್ಪ ಮಾಡಿದರೆ ನಾನೊಬ್ಬಳೇ ತಿನ್ನಬೇಕು, ಬೇರೆಯವ್ರು ಯಾರೂ ತಿನ್ನಲ್ಲ. ಬಿಟ್ಟರೆ ನಮ್ಮ ಅಕ್ಕ ಸ್ವಲ್ಪ ತಿಂತಾರೆ ಅಷ್ಟೇ, ಹಂಗಾಗಿ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನೋಡಿ ಪಾಯಸ ರೆಡಿಯಾಗಿದೆ. ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಹೊಂದ್ಕೊಂಡಿದೆ, ಫುಲ್ಲಿ ಕ್ರೀಮಿ ಥರ ಆಗಿದೆ. ಸೊ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊತೀನಿ. ಸೊ ಅದಕ್ಕೆ ನಾವು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಪೀಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದರ 2-3 ಭಾಗ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ 2 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಸೊ ಯೂಶ್ವಲಿ ನಮ್ಮನೇಲಿ ಸ್ವೀಟ್ ಅಂತಂದರೆ ಜಾಸ್ತಿ ಬೆಲ್ಲ ಯೂಸ್ ಮಾಡ್ತೀವಿ. ಸೊ ಸಕ್ಕರೆ ಯೂಸ್ ಮಾಡಿರೋದಷ್ಟು ಯಾರೂ ತಿನ್ನೋದಿಲ್ಲ. ಬಟ್ ಇದಕ್ಕೆ ನಾನು ಬೆಲ್ಲ ಹಾಕೋಕ್ಕಾಗಲ್ಲ. ಸೊ ಯೂಶ್ವಲಿ ಸಕ್ಕರೆ ಹಾಕಿ ಮಾಡ್ತಾರಲ್ಲ, ಹಂಗಾಗಿ ಸಕ್ಕರೆನೇ ಯೂಸ್ ಮಾಡಿದೆ. ಮತ್ತು ಬೆಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೋ ಇಲ್ವೋ ನನಗೆ ಅಷ್ಟು ಐಡಿಯಾ ಇಲ್ಲ, ಹಾಗಾಗಿ ಸಕ್ಕರೆನೇ ಇರಲಿ ಅಂತ ಸಕ್ಕರೆನೇ, ಅದು ಕೂಡ ನಾನು ಜಾಸ್ತಿ ಹಾಕಿಲ್ಲ, ಲಿಮಿಟೆಡಾಗೆ ಹಾಕಿದ್ದೀನಿ. ಸೊ ನೀವು ಯಾರಾದರೂ ಮಾಡೋಂಗಿದ್ರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ಟೇಸ್ಟ್ ಪ್ರಕಾರ. ಸೊ ಇವಾಗ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಇಷ್ಟನ್ನೆಲ್ಲ ತೊಗೊಂಡಿದ್ದೀನಲ್ಲ, ಅದನ್ನೆಲ್ಲ ಇದರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ದ್ರಾಕ್ಷಿ ಏನಿದೆ ನೋಡಿ, ಈ ರೀತಿ ಉಬ್ಬಿ ಬಂದಿದೆ, ನಾನು ಆಫ್ ಮಾಡಿಬಿಡ್ತೀನಿ. ಸೊ ಇದು ಫ್ರೈ ಆಗಿದೆ. ಈಗ ಇದನ್ನು ನಾನು ಶಾವಿಗೆ ಪಾಯಸ ಅಲ್ಲಿ ಸೇರಿಸ್ಬಿಡ್ತೀನಿ. ಸೊ ನಿಮ್ಗೆ ಎಕ್ಸ್ಟ್ರಾ ಕ್ರೀಮಿ ಟೆಕ್ಸ್ಚರ್ ಎಲ್ಲ ಬೇಕು ಅಂದರೆ ಕಂಡೆನ್ಸ್ ಮಿಲ್ಕು ಅಥವಾ ಬಾದಾಮ್ ಪೌಡ್ರು ಇದನ್ನೆಲ್ಲ ಕೂಡ ಹಾಕಿ ನೀವು ಶಾವಿಗೆ ಪಾಯಸನ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಇವಾಗ ಶಾವಿಗೆ ಪಾಯಸ ರೆಡಿಯಾಗಿದೆ ನೈವೇದ್ಯಕ್ಕೆ. ನೆಕ್ಸ್ಟ್ ನಾನು ಪೂಜೆಗೆ ರೆಡಿ ಮಾಡ್ಕೋತೀನಿ. ಈಗ ನಾನು ಪೂಜೆಗೆ ಅಂದರೆ ನಮ್ಮ ದೇವ್ರ ಮನೆ ತುಂಬ ಸಣ್ಣದಲ್ವ, ಹಾಗಾಗಿ ನಾನು ಇಲ್ಲಿ ಕೆಳಗಡೆನೇ ಟೇಬಲ್, ನಾವು ನಾರ್ಮಲಾಗಿ ಏನು ಹೇಳ್ತಾರೆ ಹಾಲಲ್ಲಿ ಇಡ್ತೀವಲ್ಲ ಟೇಬಲ್ಲು, ಆ ಟೇಬಲ್ ಇಟ್ಟು ಅದ್ರ ಮೇಲೆ ಒಂದು ಏನು ಹೇಳ್ತಾರೆ ಶಾಲ್ ರೀತಿ ಅದನ್ನು ಹಾಕ್ಬಿಟ್ಟು, ಈಗ ನಾನು ದೇವರು ನಮ್ಮ ಮನೇಲಿ ಈಶ್ವರ ಇದ್ದಾರಲ್ಲ ಅವ್ರನ್ನ ಇಟ್ಬಿಟ್ಟು ಈ ರೀತಿ ಅಲಂಕಾರ ಮಾಡಿದ್ದೀನಿ. ಎಲ್ಲೆಡ್ಕೆ ಬಾಳೆಹಣ್ಣು, ಇನ್ನೊಂದು ಪ್ಲೇಟಲ್ಲಿ ಬಂದು ಹೂವು ಮತ್ತು ಬಿಲ್ವ ಪತ್ರೆ. ಈಗ ನೈವೇದ್ಯಕ್ಕೆ ಶಾವಿಗೆ ಪಾಯಸನೂ ಇಟ್ಟಿದ್ದೀನಿ, ಹಾಗೆ ಕಾಯಿ ಕೂಡ ಇಟ್ಟಿದ್ದೆ. ಬಟ್ ಕಾಯಿ ನನಗೆ ಯಾಕೋ ಸರಿ ಇಲ್ಲ, ಕೆಟ್ಟಿದೆ ಅನಿಸ್ತು, ಹಂಗಾಗಿ ನಾನು ಒಡೆಯೋಕ್ಕೆ ಹೋಗಿಲ್ಲ, ತೆಗೆದುಬಿಟ್ಟೆ ಆಮೇಲೆ. ಸೊ ನೋಡಿ ಈ ರೀತಿ ಆಗಿದೆ ಅಲಂಕಾರ. ಮತ್ತು ನನಗೆ ತುಂಬ ಖುಷಿಯಾಯಿತು. ಇದು ಮೊದಲನೇ ಸಾರಿ ನಾವು ಈ ರೀತಿ ಮಾಡ್ತಾಯಿರೋದು. ಮೊದಲೆಲ್ಲ ಜಸ್ಟ್ ಒಂದು ಪೂಜೆ ಮಾಡಿಬಿಟ್ಟು ಹೂವು ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ಬಟ್ ಪರ್ಟಿಕ್ಯುಲರಾಗಿ ಅವ್ರಿಗೆ ಅಂದ್ಬಿಟ್ಟು ಅಲಂಕಾರ ಮಾಡೋದೆಲ್ಲ ಇದೆ ಮೊದಲನೇ ಸಾರಿ. ಸೊ ಈಗ ಪೂಜೆನ ಶುರು ಮಾಡ್ತಾಯಿದ್ದೀನಿ. ವಿಡಿಯೋ ಇವತ್ತು ನಾಳೆ ಬರೋದ್ರಿಂದ ಏನು ಬೇಜಾರು ಮಾಡ್ಕೊಳ್ಬೇಡಿ, ಹಬ್ಬ ಆಗಿ 2 ದಿವಸ ಆಯಿತು ಇವತ್ತು ವಿಡಿಯೋ ಹಾಕ್ತಾಯಿದ್ದಾರೆ ಅಂತ. ಆ್ಯಕ್ಚುಲಿ ನಿನ್ನೆ ನಾನು ವಿಡಿಯೋ ಎಡಿಟ್ ಮಾಡಬೇಕು ಅಂತಲೇ ಕೂತ್ಕೊಂಡೆ, ಅದು ಹೆಂಗೆ ನಿದ್ದೆ ಬಂತು ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಜಸ್ಟ್ ರಂಗೋಲಿ ವಿಡಿಯೋ ಅಷ್ಟೇ ಶೇರ್ ಮಾಡಿದ್ದು. ಸೊ ಈಗ ಪೂಜೆನ ಶುರು ಮಾಡ್ತಾಯಿದ್ದೀನಿ ನೋಡಿ. ತುಂಬ ಸಮಾಧಾನ ಅನಿಸ್ತು, ತುಂಬ ನೆಮ್ಮದಿ ಅನ್ನಿಸ್ತು. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಮನೇಲಿ ಪೂಜೆ ಮಾಡಿದ್ದು. ಮನೇಲಿ ಈ ರೀತಿ ಎಲ್ಲ ಪೂಜೆ ಮಾಡಿದರೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಎಷ್ಟೇ ನಮಗೆ ಬೇಜಾರು, ತೊಂದರೆ, ಮತ್ತೊಂದು ಇನ್ನೊಂದು ಎಲ್ಲ ಇದ್ದೇ ಇರುತ್ತಲ್ಲ. ಸೊ ಯಾರಿಗಿರಲ್ಲ ಹೇಳಿ. ಬಟ್ ಈ ರೀತಿ ಪೂಜೆ ಮಾಡಿದಾಗ ನಮಗೆ ಒಂಥರ ಆರಾಮು, ಖುಷಿ ಅಂತೆಲ್ಲ ಅನಿಸುತ್ತೆ. ನನ್ನ ವೀಡಿಯೋಸಲ್ಲಿ ನೋಡೋ ತುಂಬ ಜನಕ್ಕೆ ಅನಿಸುತ್ತೆ ಅವಳಿಗೇನು ಆರಾಮಾಗವಳೆ, ಖುಷಿಯಾಗವಳೆ ಅಂತೆಲ್ಲ ಅನಿಸುತ್ತೆ. ಬಟ್ ಏನಂದರೆ ನಾನು ಹೇಳ್ಕೊಳೋದಿಲ್ಲ, ಕೆಲವರು ಹೇಳ್ಕೊತಾರೆ, ಅಷ್ಟೇ ಡಿಫ್ರೆನ್ಸು. ಸೊ ಏನೇ ಇದ್ದರೂ ಕೂಡ ನಾವೇ ಫೇಸ್ ಮಾಡಬೇಕಲ್ವ, ಬೇರೆಯವ್ರು ಫೇಸ್ ಮಾಡೋಕ್ಕಾಗೋದಿಲ್ಲ ಆ ಥರನ. ಹಂಗಾಗಿ ನಾನು ಹೇಳ್ಕೊಳೋದಿಲ್ಲ. ಹೇಳ್ಕೊಂಡ್ರೆ ಬರೋದೇನಿದೆ ಹೇಳಿ, 4 ಜನ ಮಾತಾಡ್ತಾರೆ ಅದ್ರ ಬಗ್ಗೆ, ಅಷ್ಟೇ ಬಿಟ್ಟರೆ ನಮಗೆ ಯಾರೂ ಸೊಲ್ಯೂಷನ್ ಕೊಡೋರಂತೂ ಇಲ್ಲ. ಬಟ್ ದೇವರೇ ನಮಗೆ ಎಲ್ಲದಕ್ಕೂ ಒಂದು ದಾರಿ ತೋರಿಸೋದು, ಅವರೇ ನಮಗೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಕೊಡೋದು. ಬೇರೆಯವ್ರ ಹತ್ರ ಹೇಳ್ಕೊಳ್ಳೋ ಟೈಮಲ್ಲಿ ನಾವು ದೇವ್ರ ಹತ್ರ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ನಮಗೊಂದು ಹೊಸ ದಾರಿ ಉಟ್ಕೋಬೋದು ಅನ್ನೋದು ಒಂದು ಹೋಪ್ ಯಾವಾಗೂ ನನಗಿರುತ್ತೆ. ಸೊ ಇಷ್ಟು ಮಾತನ್ನು ಹೇಳ್ತಾ ಹಾಗೆ ಆರತಿನ ಕೂಡ ಬೆಳಗ್ತಾ ಇದ್ದೀನಿ. ಓಂ ನಮಃ ಶಿವಾಯ, ಓಂ ನಮಃ
ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ 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 ನಮಃ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಯಶ್ ಬಾ ಇಡು. ಹ್ಯಾಪಿ ಶಿವರಾತ್ರಿ. ಹ್ಯಾಪಿ ಶಿವರಾತ್ರಿ. ಹ್ಯಾಪಿ ಶಿವರಾತ್ರಿ. ಹ್ಯಾಪಿ ಶಿವರಾತ್ರಿ. ಸೊ ಈಗಷ್ಟೇ ಪೂಜೆ ಎಲ್ಲ ಮುಗಿಸಿದಾಯಿತು. ಇವಾಗ ಪ್ರಸಾದ ತಿನ್ನೋದು. ಪ್ರಸಾದ ಏನು ಜಸ್ಟ್ ಪಾಯಸ ಮಾಡಿದ್ದೀನಿ, ಬೇರೆ ಏನು ಮಾಡಿಲ್ಲ. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಸೊ ಓಕೆ, ಆಮೇಲೆ ಸ್ವಲ್ಪ ಪ್ರಸಾದ ತಿಂದು ಆಮೇಲೆ ನೋಡ್ತೀನಿ. ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಟಯರ್ಡ್ ಆಗಿದೆ. ಈಗ ಸಂಜೆ ಮೇಲೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ಇದು ಬಂದು ತಿಂಡ್ಲಲ್ಲಿ, ವಿದ್ಯಾರಣ್ಯಪುರ ತಿಂಡ್ಲ ಅಂತಾರೆ ನೋಡಿ, ಅಲ್ಲಿರುವಂಥ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಸೊ ನಾನು ನಮ್ಮ ಯಜಮಾನ್ರು ಅಷ್ಟೇ ಬಂದಿದ್ದು. ನಮ್ಮ ಅಕ್ಕ ಆಫೀಸ್ಗೆ ಹೋಗಿದ್ಲು, ವಿಮೆನ್ಸ್ ಡೇ ಆಗಿದ್ದರಿಂದ ಹಾಗಾಗಿ ಅವಳು ಬಂದಿಲ್ಲ. ಸೊ ಇವಾಗ ತುಂಬ ರಶ್ ಇತ್ತು. ನಾನು ನಮ್ಮ ಯಜಮಾನ್ರೆಲ್ಲ ಕ್ಯೂವಲ್ಲಿ ನಿಂತಿದ್ದೀವಿ. ಇಲ್ಲಿ ನಾವು ಯಾವಾಗೂ ಬರ್ತೀವಿ, ಅಂದರೆ ಯಾವಾಗೆಲ್ಲ ಮನಸ್ಸಿಗೆ ಬೇಜಾರಾಗುತ್ತೆ ನೋಡಿ, ಒಂದು ಸಮಾಧಾನ ಬೇಕು ಅಂದಾಗ ನಾವು ಯೂಶ್ವಲಿ ಯಾರ ಹತ್ರ ಹೋಗ್ತೀವಿ ಹೇಳಿ? ತಂದೆ ತಾಯಿ ಹತ್ರ ಹೋಗ್ತೀವಿ, ಅಥವಾ ನಮಗೆ ಯಾರು ಇಷ್ಟ ಆಗ್ತಾರೆ ನೋಡಿ ಅವ್ರ ಹತ್ರ ಹೋಗ್ತೀವಿ. ಏನಕ್ಕೆ ಅಂತಂದರೆ ಒಂದು 4 ಸಮಾಧಾನ ಮಾತು ಹೇಳ್ತಾರೆ ಅನ್ನೋದಕ್ಕೋಸ್ಕರ ಹೋಗ್ತೀವಿ. ಸೊ ಹಂಗೆ ನನಗೆ ಈ ದೇವಸ್ಥಾನ. ಸೊ ನನಗೆ ಬೇಜಾರಾದಾಗ ಅಥವಾ ಮನಸ್ಸು ಸರಿ ಇಲ್ಲ ಅಂದಾಗೆಲ್ಲ ಬರ್ತೀನಿ ನಾನು. ಹಾಗೆ ಇವರು ನಮ್ಮ ಮನೆ ದೇವರಾಗಿರೋದ್ರಿಂದ ನಾನು ಹಗ್ಲಗ್ಲ ಬರ್ತೀನಿ. ಅಂದರೆ ತುಂಬ ಬೇಜಾರಾದಾಗೆಲ್ಲ ಬರ್ತೀನಿ ನಾನು ಜಾಸ್ತಿ. ಇಲ್ಲಿ ಬಂದು ಕೈ ಮುಗಿದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋದರೆ ಒಂಥರ ಸಮಾಧಾನ. ಹಾಗಾಗಿ ನಾವು ಬರ್ತೀವಿ. ನಾನು, ನಮ್ಮ ಯಜಮಾನ್ರು, ನಾವು 3 ಜನ ಕೂಡ ಬರ್ತೀವಿ. ಸೊ ಹಾಗೆ ಎಂಟ್ರ್ ಆಗ್ತಾ ಇದ್ದಂಗೆ ಅಲ್ಲಿ ಬಸವ ಕೂಡ ಇದ್ದರು. ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ. ಅಲ್ಲಿ ಫೋಟೋಗ್ರಫಿ ಅಥವಾ ವೀಡಿಯೋಗ್ರಫಿ ಅಲೋ ಇಲ್ಲ, ಬಟ್ ಆದರೂ ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ದರ್ಶನ ಮಾಡ್ಕೊಂಡು ಪ್ರಸಾದ ಕೊಟ್ಟರು. ಹಾಗೆ ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಪ್ರಸಾದ ತಿಂದು ಒಂದು ಸ್ವಲ್ಪ ಮಾತಾಡಿಕೊಂಡು ಹಾಗೆ ಅಕ್ಕಪಕ್ಕ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಸೊ ಇಷ್ಟೇ ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಇವತ್ತಿನ ವ್ಲಾಗ್ ಒಂದು ಸ್ವಲ್ಪ ಲೇಟ್ ಆಯಿತು. ಶಿವರಾತ್ರಿ ವ್ಲಾಗ್ ಸ್ವಲ್ಪ ಲೇಟ್ ಆಯಿತು, ಬೇಜಾರು ಮಾಡ್ಕೊಳ್ಬೇಡಿ.
ಸೊ ಸ್ವಲ್ಪ ಜಾಸ್ತಿ ನಿದ್ದೆ ಬಂದಿದ್ದರಿಂದ ಮಲಗಿಬಿಟ್ಟಿದ್ದೆ ನಾನು, ಹಂಗಾಗಿ ಲೇಟಾಗಿದೆ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.